Good morning, students. So in previous class we were discussing the lesson number 3, that is growing up, and we have discussed that growth in human beings. So what is growth? First of all, a particular definition is there for growth. What is growth? So all animals and human beings grow bigger and taller in size with age. Okay, that's called growth. And how it takes place, how growth takes place in human beings. I told you that there are five main stages in human growth. There are 5 stages in human growth. First one is infant, then child, then teenager, then adult, and last stage is that is old. An infant grows into child, then a child grows into what is that, teenager, then teenager grows into adult, adult grows into old. Okay, I told you that how these all 5 stages are having some kind of features, different features. Okay, so today we will discuss how the growth takes place in plants and animals. Okay, we have discussed in the previous class that how the growth takes place in human beings. So today we are going to study in growth in plants and animals. Okay, so see here. First, seeds of a plant grows into sapling. Seeds grows into saplings. ಸಣ್ಣದ ಒಂದು ಸೀಡ್ ಇರುತ್ತೆ ಗೊತ್ತಾ? ಸೊ ಆ ಸೀಡ್ ಗ್ರೋ ಆಗುತ್ತೆ, ಸಣ್ಣ ಗ್ರೋ ಆಗುತ್ತೆ. ಅದಕ್ಕೆ ನಾವ್ ಏನಂತೀವಿ, ಗ್ರೋ ಆದ ಸೀಡಿಗೆ ಏನಂತೀವಿ, ಸ್ಯಾಪ್ಲಿಂಗ್ ಅಂತೀವಿ. ಫುಲ್ ಪೂರ್ತಿ ಗ್ರೋ ಆಗಿರಂಗಿಲ್ಲ, ಸಣ್ಣ ಏನಾಗಿರುತ್ತೆ, ಜಸ್ಟ್ ಲೀವ್ಸ್ ಬಂದಿರ್ತಾವ ಹೊರಗಡೆ, ಹೌದಾ? ಸೊ ಆ ಸೀಡ್ ಏನು ಗ್ರೋ ಆಯ್ತಂದ್ರೆ ಅದಕ್ಕೆ ಏನಂತೀವಿ ನಾವು, ಸ್ಯಾಪ್ಲಿಂಗ್ಸ್ ಅಂತೀವಿ. ಓಕೆ, ಸ್ಯಾಪ್ಲಿಂಗ್ಸ್ ಗ್ರೋ ಇಂಟು ಪ್ಲಾಂಟ್ಸ್. ಓಕೆ, ನೆಕ್ಸ್ಟ್ ಸ್ಯಾಪ್ಲಿಂಗ್. ಈ ಸ್ಯಾಪ್ಲಿಂಗ್ ಇದ್ದು ಮತ್ತೆ ಏನಾಗುತ್ತಾ, ಗ್ರೋ ಆಗುತ್ತ ಮತ್ತ. ಓಕೆ, ಇದು ಗ್ರೋ ಆಗುತ್ತಲ್ಲ, ಅದಕ್ಕೆ ಏನಂತೀವಿ ನಾವು, ಸ್ಯಾಪ್ಲಿಂಗ್ ಗ್ರೋಸ್ ಇಂಟು ಪ್ಲಾಂಟ್ಸ್. ಓಕೆ, ಇದು ಸ್ಯಾಪ್ಲಿಂಗ್ ಮತ್ತೆ ಗ್ರೋ ಆಗುತ್ತ ದೊಡ್ಡದಂಗೆ, ಅದಕ್ಕೆ ಏನಂತೀವಿ ನಾವು, ಪ್ಲಾಂಟ್ ಅಂತೀವಿ. ಫಸ್ಟ್ ಸೀಡ್ ಗ್ರೋಸ್ ಇಂಟು ಸ್ಯಾಪ್ಲಿಂಗ್, ನೆಕ್ಸ್ಟ್ ಸ್ಯಾಪ್ಲಿಂಗ್ ಗ್ರೋಸ್ ಇಂಟು ಪ್ಲಾಂಟ್. ಅದು ದೊಡ್ಡದ ಪ್ಲಾಂಟ್ ಆಗಿಬಿಡುತ್ತ. ಓಕೆ, ಇಟ್ ಮೀನ್ಸ್ ಅಲ್ಲಿ ಏನದಾವು, ಬರೀ 3 ಸ್ಟೇಜಸ್ ಅದಾವ. ಸೀಡ್, ಫಸ್ಟ್ ಸೀಡ್ ಇರುತ್ತೆ, ಸೀಡ್ ಇದ್ದಿದ್ದು ಏನಾಗುತ್ತೆ, ಸ್ಯಾಪ್ಲಿಂಗ್ ಆಗುತ್ತೆ, ಸ್ಯಾಪ್ಲಿಂಗ್ ಇದ್ದಿದ್ದು ಪ್ಲಾಂಟ್ ಆಗಿಬಿಡುತ್ತೆ. ಓನ್ಲಿ 3 ಸ್ಟೇಜಸ್ ಆರ್ ದೇರ್ ಇನ್ ಪ್ಲಾಂಟ್ಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್, some of the examples are grass, shrubs. Some of the examples for plants, grass. Okay, grass and shrubs. These are the examples. Then this is about plants. Okay, first seed grows into sapling, next sapling grows into plants. Some of the examples for this is grass and shrubs, trees, okay, etc. Next, about animals. This is about plant, that I told you how plant grows. Okay, first seed grows into sapling, next saplings grows into plant. Some of the examples are grass, shrubs, herbs, trees, etc. This is all about plant. Okay, this is all about plants. Now it's time to study that how the growth takes place in animals. Okay, see, a young of animals also grows into big animals. Is it true? Yes, young of animals also big into big animals. ಯಂಗ್ ಅಂತಂದ್ರೆ ಏನು, ಸಣ್ಣ ಎನಿಮಲ್ಸ್ ಇದ್ದಿದ್ದು ಏನಾಗುತ್ತಾವ, ದೊಡ್ಡದಾಗ್ತಾವ. ಎಷ್ಟು ನೀನು ನಾಯಿ ಮರಿ ಮಣಿತಂದಾಗ ಎಷ್ಟಿರುತ್ತ, ಇಷ್ಟ ಇರುತ್ತ. ಆಮೇಲೆ ಡೇ ಬೈ ಡೇ ಅದಕ್ಕೆ ಏನಾಗುತ್ತೆ, ಸೈಜ್ ಒಳಗ ಚೇಂಜ್ ಹಾಕೋದು ಹೋಗುತ್ತೆ. ಅಂದ್ರೆ ಇನ್ ದ ಸೆನ್ಸ್ ಅದು ದೊಡ್ಡದಾಗುತ್ತಾವ, ಹೌದಾ? ಸೊ ಸಿ ಹಿಯರ್, a kitten grows into cat. First kitten grows into cat. ಕಿಟನ್ ಏನಾಗುತ್ತ, ದೊಡ್ಡದಾಗೆ ಕ್ಯಾಟ್ ಆಗುತ್ತೆ. ಕಿಟನ್ ಇನ್ ದ ಸೆನ್ಸ್ ದ ಬೇಬಿ ಆಫ್ ಕ್ಯಾಟ್.
ಸಣ್ಣ ಬೆಕ್ಕಿನ ಮರಿಗೆ ನಾವೇನಂತೀವಿ ಕಿಟನ್ ಅಂತೀವಿ. ಸೊ ಅದು ಕಿಟನ್ ಗ್ರೋ ಆಗಿ ಏನ್ ಎದ್ರೊಳಗೆ ಚೇಂಜ್ ಆಗುತ್ತಾ, ಕ್ಯಾಟ್ ಒಳಗೆ ಚೇಂಜ್ ಆಗುತ್ತಾ. ಯಾಕಂದ್ರೆ ದೊಡ್ಡ ಬೆಕ್ಕಿಗೆ ನಾವೇನಂತೀವಿ ಕ್ಯಾಟ್ ಅಂತೀವಿ, ಆ ಕ್ಯಾಟನ್ ಸಣ್ಣ ಮರಿಗೆ ಏನಂತೀವಿ ಕಿಟನ್ ಅಂತೀವಿ. ನೆಕ್ಸ್ಟ್ ಅ ಕಿಟನ್ ಗ್ರೋಸ್ ಇನ್ ಟು ಅ ಕ್ಯಾಟ್, ಅ ಚಿಕ್ ಬಿಕಮ್ಸ್ ಹೆನ್. ಚಿಕ್ grows into hen. Chick in the sense ಕೋಳಿ ಮರಿ. ಕೋಳಿ ಮರಿ ಸಣ್ಣದಾಗ ನಾವೇನಂತೀವಿ ಅದಕ್ಕೆ ಚಿಕ್ ಅಂತೀವಿ. ಅದು ದೊಡ್ಡದಾದ್ಮೇಲೆ ಕೋಳಿ ಆದ್ಮೇಲೆ ಅದಕ್ಕೆ ಏನಂತೀವಿ ಹೆಣ್ ಅಂತೀವಿ. ಓಕೆ, ಸೊ ನೆಕ್ಸ್ಟ್ ಡಾಗ್, ಅ ಪಪ್ಪಿ ಬಿಕಮ್ಸ್ ಡಾಗ್. ಪಪ್ಪಿ ಬಿಕಮ್ಸ್ ಡಾಗ್. ಸಣ್ಣ ನಾಯಿ ಮರಿಗೆ ನಾವೇನಂತೀವಿ ಫಸ್ಟ್ ಅದಕ್ಕೆ ಪಪ್ಪಿ ಅಂತೀವಿ, ಆ ಪಪ್ಪಿ ದೊಡ್ಡದಾದ್ಮೇಲೆ ಅದಕ್ಕೆ ಏನಂತೀವಿ ಡಾಗ್ ಅಂತೀವಿ. ಓಕೆ, ನೆಕ್ಸ್ಟ್ ಕಾಫ್ ಬಿಕಮ್ಸ್ ಕೌ. ಕಾಫ್ ಬಿಕಮ್ಸ್ ಕೌ. ಕಾಫ್ ಅಂದ್ರೆ ಸೆನ್ಸ್ ಸಣ್ಣ ಏನದ ಎಮ್ಮಿ ಮರಿಗೆ ಏನಂತೀವಿ ನಾವು ಕಾಫ್ ಅಂತೀವಿ. ಅದು ದೊಡ್ಡದಾದ್ಮೇಲೆ ಏನಾಗುತ್ತದೆ ಎಮ್ಮೆ ಆಗುತ್ತೆ, ಅದಕ್ಕೆ ಏನಂತೀವಿ ಕೌ ಅಂತೀವಿ. ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್ಸ್ ಫಾರ್ ಎನಿಮಲ್ಸ್. This is how animals grow. This is how animals grow and this is how plants grow. See here, I will explain one more time. First kitten grows into a cat, chick grows into hen, next puppy becomes dog, calf becomes cow. This is how the growth takes place in animals. So what about plants? Seeds grows into saplings, then sapling grows into a plant. And for examples are grass and shrubs, herbs and trees, etc. This is how takes place the growth in plants. Next, plants olaga some of the examples for animals are all kinds of animals. ಎಲ್ಲ ಪ್ರಾಣಿಗಳು ಏನಾಗ್ತಾವು ಸಣ್ಣ ಇದ್ದಿದ್ದು ದೊಡ್ಡದು ಆಗತ್ತಾವ. ಸೊ ಎಕ್ಸಾಂಪಲ್ಸ್ ಫಾರ್ ದಿಸ್ ಈಸ್ ಆಲ್ ಕೈಂಡ್ಸ್ ಆಫ್ animals. Okay, see now you can see a picture there in page number 103. You can see this box and with the pictures. First ಏನದ ಪಪ್ಪಿ ಅದ, ಸಣ್ಣ ನಾಯಿ ಮರಿ ಅಂದೆ, ಅದೇನಾಗುತ್ತೆ ಗ್ರೋ ಆಗಿ ಡಾಗ್. ಪಪ್ಪಿ ಗ್ರೋಸ್ ಇಂಟು ಅ ಡಾಗ್. ನೆಕ್ಸ್ಟ್ ಚಿಕ್ ಗ್ರೋಸ್ ಇಂಟು ಹೆನ್. ನೆಕ್ಸ್ಟ್ ಕಿಟನ್ ಗ್ರೋಸ್ ಇಂಟು ಅ ಕ್ಯಾಟ್. ನೆಕ್ಸ್ಟ್ ಕಾಫ್ ಗ್ರೋಸ್ ಇಂಟು ಕೌ. These are the some examples for animals. Okay, next, so downside you can say match the following. ಮ್ಯಾಚ್ ದ ಯಂಗ್ ವಿತ್ ದೇರ್ ಓಲ್ಡ್ ಒನ್ಸ್. ಈ ಕಡೆ ಏನದ ಯಂಗ್ ಇದ್ದಿದ್ದು ಎನಿಮಲ್ಸ್ ನೇಮ್, ಎನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ನೇಮ್ ಕೊಟ್ಟಾರ. ಅದ್ರ ಏನದ ಓಲ್ಡ್ ಒನ್ಸ್. ಯು ಹ್ಯಾವ್ ಟು ಮ್ಯಾಚ್ ದಮ್ ವಿತ್ ದ ಕರೆಕ್ಟ್ ಆನ್ಸರ್. ಓಕೆ, ಸಿ ಹಿಯರ್. ಫಸ್ಟ್ ಒನ್ ಚಿಕ್, calf and sapling. These are the old ones. Sorry, these are the young ones. And opposite side ಏನದ cow, tree, hen. Okay, so ಯಾವ್ದಕ್ಕೂ ಯಾವ್ದು ಮ್ಯಾಚ್ ಆಗುತ್ತಾ? ಚಿಕ್ ಅಂದ್ರೆ ಇನ್ನು ಕೋಳಿ ಮರಿ ಸಂದಿದ್ದಾಗ, ಕೋಳಿನ ಸಂದಿದ್ದಾಗ ಏನಂತ ಕೋಳಿ ಮರಿ ಅದಕ್ಕೆ ಚಿಕ್ ಅಂತೀವಿ. ದಿಸ್ ಚಿಕ್ ಗ್ರೋಸ್ ಇನ್ ಟು ಹೆನ್. ಇಸ್ ಇಟ್? ಚಿಕ್ಕ ಸಣ್ಣದಿದ್ದು ದೊಡ್ಡದಾದ್ಮೇಲೆ ಅದಕ್ಕೆ ಏನಂತೀವಿ ಹೆಣ್ ಅಂತೀವಿ. ಸೊ ಚಿಕ್ ಗ್ರೋಸ್ ಇನ್ ಟು ಹೆನ್. ನೆಕ್ಸ್ಟ್ ಕಾಫ್ ಗ್ರೋಸ್ ಇನ್ ಟು ಕೌ. ಇಸ್ ಇಟ್ ಕರೆಕ್ಟ್? ಎಸ್, ಕಾಫ್ ಗ್ರೋಸ್ ಇನ್ ಟು ಕೌ. ನೆಕ್ಸ್ಟ್ ಸ್ಯಾಪ್ಲಿಂಗ್ ಗ್ರೋಸ್ ಇನ್ ಟು ಟ್ರೀ. ಎಸ್, ಸೀಡ್ ಇದ್ದಿದ್ದು ಸ್ಯಾಪ್ಲಿಂಗ್ ಆಗಿರುತ್ತಾ, ನೆಕ್ಸ್ಟ್ ಸ್ಯಾಪ್ಲಿಂಗ್ ಇದ್ದದ್ದು ಏನಾಗುತ್ತಾ ಟ್ರೀ ಆಗುತ್ತಾ. ಓಕೆ, ಸೊ ಚಿಕ್ ಬಿಕಮ್ಸ್ ಹೆನ್, ಕಾಫ್ ಬಿಕಮ್ಸ್ ಕೌ, ಸ್ಯಾಪ್ಲಿಂಗ್ ಗ್ರೋಸ್ ಇನ್ ಟು ಟ್ರೀ. ದೀಸ್ ಆರ್ ದಿ ಕರೆಕ್ಟ್ ಮ್ಯಾಚಸ್. ಡೂ ಇಟ್ ವಿತ್ ದ ಪೆನ್ಸಿಲ್. So after this, open the page number 104. Open the page number 104 and you can see fill in the blanks is there. Can you see it? Fill in the blanks. Take a pencil in your hand and write the answer there. I will tell the answers here. Okay, just write it here. Okay,
So fill in the blanks. First 4 boxes are there. In first box, infant. Okay, wrinkled. Slow. And sapling. These are the some boxes. What is the first question? The process of growth is dash. The process of growth is dash. And the next question is, and dash cannot walk. Cannot walk. And third one is, a dash grows into a dash grows into a big tree. Okay. The last one is the skin of an old person. The skin of an old person. Person gets dash. Okay, so these are the 4 questions with the options. You have to choose the correct answer and write it here. See the first question, what is that? The process of growth is dash. The process of growth is, what we call the process, how is the process of growth is, it is very slow. Yes, the process of growth is very slow. Here it is slow, right here. Okay, what is the second question? And dash cannot walk. A dash cannot walk. What cannot walk? Infant. Infant cannot walk. Why so? Why it cannot walk? Because it is just a newborn baby. Okay, so it cannot walk, it cannot talk, it cannot eat by itself because it is too small. So an infant cannot walk. What is the next question? A dash grows into a big tree. What grows into a big tree? That is called sapling. That is called sapling. A sapling grows into a big tree. Okay. Next, the skin of an old person gets dash. It gets wrinkled. In previous class I told you that an old person's skin gets wrinkled and his hair gets grey. Okay, so these are the questions with their answers. Just write it there. After this, see the page number 105. What is there? Tick correct if the statement is right. Put the cross mark if the question is wrong. Okay. So 5 questions are there here. 5 questions are there. If question correct ittandra ee box olaga right mark hakodu. If question correct wrong ittandra box olaga wrong mark hakodu. Okay, read the first question. What is that? See, I will not write the questions on the board now. Okay, you just read the question there. I will tell the answers. So what is the first question is, animals do not grow. Is it? Animals do not grow? No, it is wrong. So put the wrong mark. Okay. Because animals do grow. Animals ಏನಾಗ್ತಾವು grow ಆಗ್ತಾವ. ಆಗಂಗಿಲ್ಲ ಅಂತ ಕೊಟ್ಟಾರು. So it is wrong. Okay, first one is wrong. What is the second question? A newborn child is called a youth. A newborn child is called a youth. No, it's wrong. Then what we called? What we called a newborn baby? We called it infant. Okay, so the answer is wrong. What is the third one? The skin of a very old person gets wrinkled. The skin of an old man gets wrinkled. Yes, it is correct.
ಓಲ್ಡ್ ಮ್ಯಾನ್ ಸ್ಕಿನ್ ರಿಂಕಲ್ ಆಗುತ್ತಾ, ಓಲ್ಡ್ ಮ್ಯಾನ್ ಸ್ಕಿನ್ ರಿಂಕಲ್ ಆಗುತ್ತಾ? ಎಸ್, ಇಟ್ ಈಸ್ ಕರೆಕ್ಟ್. So what is the fourth one? Seeds grow into saplings. Yes, it is true. It is correct. A seed grows into a sapling. Correct. A sapling grows into a tree. It is correct. Okay. So the fifth one is a child grows into an infant. A child grows into an infant. No, it is wrong. Because an infant grows into a child. Infant ಇದ್ದಿದ್ದು child ಆಗುತ್ತೆ ಹೊರತು child ಇದ್ದಿದ್ದು infant ಆಗಂಗಿಲ್ಲ. So it is wrong. First one is wrong, second one is wrong, third one is correct, fourth one is correct, fifth one is wrong. Okay. So put these marks in the given boxes. Okay. ಮತ್ತು ಇವತ್ತೇನೇನ ಬರ್ಸಿಲ್ಲ ಎಲ್ಲ ನಿಮ್ಮ ನೋಟ್ಬುಕ್ ಒಳಗಿರಬೇಕು. Okay. Tomorrow I will tell that circle the correct answers here. Those are also 5 questions. Next, answer the following question is there. There also they have given 5 questions. These 2 sections we will study in the next class. Okay. ಇವತ್ತು ಬೋರ್ಡ್ ಮೇಲೆ ಏನೇನು ಬರ್ಸೀನಿ ಎಲ್ಲ ನಿಮ್ಮ ನೋಟ್ಬುಕ್ ಒಳಗಿರಬೇಕು. ವಿತ್ fill in the blanks and tick the correct mark and wrong mark. ಅದು ನಿಮ್ಮ ನೋಟ್ಬುಕ್ ಒಳಗಿರಬೇಕು. Tomorrow I will continue.